ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳಿದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಇವು ಶುದ್ಧ ವೈರಿಗಳು ಎನ್ನುವಂತೆ ಆ ತಂದೆಯೇ ಮಗುವಿಗೆ ಶತ್ರು ಆಗ್ತಾನೆ ಅನ್ನುವಂಥ ರೀತಿಯಲ್ಲಿ ಗೊತ್ತಾಗ. ಈ ಮಕ್ಕಳು ಎಲ್ಲಿ ಬರ್ತವೆ? ಶಾಲೆಗೆ ಬರ್ತವೆ. ಶಾಲೆಗೆ ಬಂದ ತಕ್ಷಣ ನಾವು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡುವಂತಹದ್ದು ಶಿಕ್ಷಕರ ಕರ್ತವ್ಯ. ಜೊತೆಗೆ ಇವತ್ತು ಏನಾಗಿದೆ, ಸಹಾಯ ಮಾಡಿ ಅನ್ನೋದಾದ್ರೆ ಮಕ್ಕಳಿಗೆ ಇವತ್ತು ಅನೇಕ ರೀತಿಯ ಸಮಾಜದಲ್ಲಿ ಕೀಟಲೆಗಳು, ಸಮಸ್ಯೆಗಳು ಉಂಟಾಗ್ತವೆ. ಹೀಗಾಗಿ ಅಂತ ಮಕ್ಕಳಿಗೆ ಸಂರಕ್ಷಣೆಗೋಸ್ಕರ 1098 ನಾವು ಮಕ್ಕಳಿಗೆ ತಿಳಿಸ್ಕೊಡ್ತೇವೆ. ಯಾಕಂತಂದ್ರೆ ಇವತ್ತು ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಅನೇಕ ರೀತಿಯ ಸಾಮಾಜಿಕ ಅನೇಕ ದುಷ್ಕೃತ್ಯಗಳು ನಡೀತಾ ಇದೆ. ಆ ದುಷ್ಕೃತ್ಯಗಳನ್ನ ನಡೆಸುವಂತ ಸಂದರ್ಭದಲ್ಲಿ ತಂದೆ ತಾಯಿನಾಗಬೇಕು ಅಥವಾ ಬಂಧುಗಳನ್ನಾಗಬೇಕು ಅಥವಾ ಸಮಾಜದ ವ್ಯಕ್ತಿಗಳನ್ನೇ ಆಗ್ಬೇಕಂತ ಇಲ್ಲ. ಇವತ್ತೆಲ್ಲರ ಮನೆಯಲ್ಲಿ ಮೊಬೈಲ್ ಇದೆ, ಎಲ್ಲರ ಕಡೆ ಇದೆ. ಜೊತೆಗೆ ಇವತ್ತು ನಾವು ನಮ್ಮ ಮಕ್ಕಳನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂದರ್ಶನ ಮಾಡ್ತಾ ಇದ್ದಾರೆ. ಅಂದ್ರೆ ಪೊಲೀಸರು ಅನ್ನುವಂತ ಭಯವನ್ನ ಕಳೆದು ಪೊಲೀಸ್ ಠಾಣೆ ಒಂದು ಆಪ್ತ ಮಿತ್ರ ಅನ್ನುವಂತ ರೀತಿಯಲ್ಲಿ ಸಂದರ್ಶನಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಆ ಮಗುವಿಗೆ ಈ ನಂಬರ್ ಅನ್ನ, ಈ ಒಂದು ಸಂಖ್ಯೆಯನ್ನ ಕೊಟ್ಟರೆ ಆ ಮಗು ತನಗೆ ಆಪತ್ಕಾಲದಲ್ಲಿ, ತನಗೆ ತೊಂದರೆಯಾದ ಸಂದರ್ಭದಲ್ಲಿ ಆಗ ಈ ಕರೆಯನ್ನ ಮಾಡಿ ಅವರಿಗೆ ನೆರವನ್ನು ನೀಡುವಂತಹದ್ದು ಈ ಮಕ್ಕಳ ಸಹಕಾರಿಯಾಗಿರ್ತದೆ. ಇಂಥ ಅನೇಕ ಮಕ್ಕಳು ದುಷ್ಕೃತ್ಯಕ್ಕೆ ಇವತ್ತು ಉದಾಹರಣೆಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ತಂದೆ ತಾಯಿ ಬಿಟ್ಟು ಹೋಗಿರ್ತಾರೆ, ಮಕ್ಕಳನ್ನ ಶಾಲೆಗೆ ಹೋದಂತೆ ಕಳಿಸಿರ್ತಾರೆ. ಮಕ್ಕಳು ಇದ್ದಾಗ ಅವರಿಗೆ ಒಂದು ಆತ್ಮರಕ್ಷಣೆಗೋಸ್ಕರ, ಅವರ ಒಂದು ಸ್ವಾವಲಂಬನೆಗೋಸ್ಕರ ಇಂಥ ಸಹಾಯ ಬರ್ತದೆ. ಜೊತೆಗೆ ಈ ಸಹಾಯ ಮಾಡಿ ಅಂತಂದ್ರೆ ಸರ್ಕಾರ ಅನೇಕ ರೀತಿಯ ಸಹಾಯ ಮಾಡಿಕೊಟ್ಟಿದೆ. ಈ ಉದಾಹರಣೆಗೆ 100 ಅನ್ನುವಂಥ ಸಹಾಯ ಮಾಡಿಕೊಟ್ಟಿದೆ, ಮತ್ತು 101 ಅನ್ನುವಂಥ ಸಹಾಯ ಮಾಡಿಕೊಟ್ಟಿದೆ, 108 ಅನ್ನುವಂಥ ಸಹಾಯ ಮಾಡಿ, 100 ಅನ್ನುವಂಥದ್ದು ಪೊಲೀಸ್ ಠಾಣೆ, 101 ಅನ್ನುವಂಥದ್ದು ಅಗ್ನಿಶಾಮಕ ಸಹಾಯ ಮಾಡಿ, 108 ಅನ್ನುವಂಥದ್ದು ಆಂಬುಲೆನ್ಸ್ ಸಹಾಯ ಮಾಡಿ, 1098 ಅನ್ನುವಂಥದ್ದು ಇದು ಒಂದು ಮಕ್ಕಳ ಸಹಾಯ ಮಾಡಿ ಮತ್ತು ಮಹಿಳೆಯರಿಗೆ ಸಹಾಯ ಮಾಡಿ. ಈಗ ಅನೇಕ ರೀತಿಯಾಗಿರ್ತಕ್ಕಂಥ ಸಹಾಯ ಮಾಡಿಗಳನ್ನು ಕೊಡೋದ್ರಿಂದ ಇವತ್ತು ನಾವು ಈ ತಂತ್ರಜ್ಞಾನವನ್ನು ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಹೊರಸು ಹೋಗು, ಹೊಸ ಯುಕ್ತ ಹಳೆತತ್ವದೊಳಗೂಡಿ ಧರ್ಮ, ಋಷಿವಾಕ್ಯಗಳನ್ನೇ ವಿಜ್ಞಾನಗಳ ಮೇಳವಿಸಿ ಜಸಗುಜದ ಜೀವನಕ್ಕೆ ಮಂಕುತಿಮ್ಮ ಎನ್ನುವಂತೆ ನಾವು ಸಾಂಪ್ರದಾಯಿಕವಾದ ಯಾವುದೇ ಒಂದು ನಾವು ಒಂದು ಪದ್ಧತಿಗೆ ಕಟ್ಟು ಬಿದ್ದು ಇವತ್ತು ನನ್ನ ಮಗು ನೀನು ಅಲ್ಲೋ ಬೇಡ, ಇಲ್ಲೋ ಬೇಡ, ನೀನು ಅವ್ರ ಮನಸ್ಬೇಡ, ಇವ್ರ ಮನಸ್ಬೇಡ ಅನ್ನುವಂತ ರೀತಿಯಲ್ಲಿ ಕಟ್ಟು ಪಾಠಗಳನ್ನು ಹಾಕೊಳ್ಳದೆ ನಿನಗೆ ಕಷ್ಟ ಬಂದಾಗ, ನಿನಗೆ ಆಪತ್ಕಾಲ ಬಂದಾಗ, ನಿನ್ನ ಒಂದು ಆತ್ಮಕ್ಕೆ ನಿನ್ನ ಒಂದು ಚ್ಯುತಿ ಬಂದಾಗ ಇಂಥ ಸಹಾಯಗಳನ್ನು ಬೆಳೆಸಿಕೊಳ್ರಿ ಅನ್ನುವಂತ ಸಹಾಯಗಳನ್ನ ಸರ್ಕಾರ ಇವತ್ತು ಕೊಟ್ಟಿದೆ. ಜೊತೆಗೆ ಮಕ್ಕಳಿಗೆ ಒಂದು ಪೊಲೀಸರೇ ಇವತ್ತು ನಿಮಗೆ ಏನಾದರೂ ತೊಂದರೆಯಾದಾಗ, ನಿಮಗೆ ನೈತಿಕವಾಗಿ ಏನಾದರೂ ಯಾರಾದರೂ ಲೈಂಗಿಕ ಕಿರುಕುಳವನ್ನು ಕೊಡಬೇಕಾದ್ರೆ ಇಂಥ ಸಂದರ್ಭದಲ್ಲಿ ನೀವು ಈ ಸಹಾಯವಾಣಿಯನ್ನು ಬೆಳೆಸಿಕೊಟ್ಬಿಟ್ಟು ನಿಮ್ಮ ನೆರವಿಗೆ ನಾವಿದ್ದೇವೆ,